ಕಷ್ಟಗಳು, ನಷ್ಟಗಳು, ದುಃಖಗಳು ಆಧ್ಯಾತ್ಮಕ್ಕೆ ಮೆಟ್ಟಿಲುಗಳು ಅಂತ ಹೇಳ್ತಾರೆ ಪತ್ರಿಜಿಯವರು. ಆ ಅರಿವು ನಮ್ಮಲ್ಲಿ ಜ್ಞಾನ ಬಂದಾಗ ಮಾತ್ರ ಬರುತ್ತೆ ಹೊರತು ಜ್ಞಾನ ಇಲ್ಲ ಅಯ್ಯೋ ಕಷ್ಟ ಬಂದಿದೆ, ಅಯ್ಯೋ ನನ್ ಮಗ ಸತ್ತೋದ, ಅಯ್ಯೋ ನನ್ ಹೆಂಡತಿ ಸತ್ತೋದು, ಅಯ್ಯೋ ನನ್ ದುಡ್ಡು ಹೋಯ್ತು, ಅಯ್ಯೋ ನನ್ಗೆ ಇದಾಯ್ತು ಅಂದ್ರೆ ಏನೋ ಕಾರಣ ಇರುತ್ತೆ. ಕಾರಣ ಇಲ್ಲಿದ್ದಾಗಲ್ಲ ಅಲ್ವಾ? ಒಂದ್ ವೇಳೆ ಕೆಲಸ ಆಗದ ಇದ್ರೂ ಕೂಡ ಕಾರಣ ಇದ್ದೇ ಇರುತ್ತೆ. ಅಲ್ಲಿ ನಿನ್ ಕೆಲಸ ಆಗ್ಲಿಲ್ಲ, ಕಾರಣಭಾವ ಕಾರ್ಯ ಅಂತಂದ್ರೆ ಕೆಲಸ ಇದ್ದ ಇದ್ರು ಕಾರಣ ಇರುತ್ತೆ. ಯಾಕೆಂದ್ರೆ ನೋಡಿ, ಮಣ್ಣಿಂದ ಮಡಕೆ ಆಗಿದೆ ಅಲ್ವಾ? ಮಣ್ಣು ಕಾರಣ, ಮಡಿಕೆ ಕಾರ್ಯ. ಕೆಲಸ ಮಡಿಕೆಯಿಂದ ಮಣ್ಣು ಮಾಡಿದ್ರೇನೆ ಮಡಿಕೆ ಆಗೋದು. ಆದ್ರೆ ನೀನು ಮಡಿಕೆ ಮಾಡದೆ ಇರು, ಮಣ್ಣು ಇದ್ದೇ ಇರುತ್ತೆ. ಕಾರಣಭವತ್ ಕಾರ್ಯ. ಅದಕ್ಕೆ ನಾವೇನೋ ಕಾರಣದಿಂದ ಬಂದಿದೀವಿ, ಜನ್ಮ ತಗೊಂಡ್ಬಂದಿದೀವಿ. ಇದನ್ನ ಅರ್ಥಕೋಬೇಕು. ಈ ಕಷ್ಟಗಳು ಬಂದಿರೋದು ಏನಕ್ಕೆ ಅಂತ ಕಾರಣವನ್ನು ಅರ್ಥಕೊಂಡಾಗ ಅಲ್ಲಿ ನಮ್ಗೆ ಆ ಒಂದು ಅಲೆಗಳು ಯಾವ ರೀತಿ ಬರುತ್ತೋ ಹೋಗುತ್ತೆ ಅದನ್ನ ಸಿಗುತ್ತೆ. ಆಗ ಹೇಳ್ತಾನೆ ಅವನು. ಮತ್ತೆ ಜನಕ ತನ್ನ ಎರಡನೆಯ ಪ್ರಶ್ನೆಯಲ್ಲಿ ಮೋಕ್ಷವು ಹೇಗೆ ಸಿಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಮೋಹ ಯಾಕೆ ಸಿಗುತ್ತೆ ಅಂದ್ರೆ ದೇಹ, ಮನಸ್ಸು ಹಾಗೂ ಬುದ್ಧಿಗಳೊಡನೆ ಇರುವ ತದಾತ್ಮವನ್ನು ತೊರೆಯುವುದೇ ನಿಜವಾದ ಸಾಧನೆ. ಅಂದ್ರೆ ಇಲ್ಲಿ ದೇಹ ಭಾವನೆ ಬಿಡಬೇಕು, ದೇಹ ಭಾವನೆಯಿಂದ ಮನೋಸ್ಥಿತಿಗೆ ಬರಬೇಕು, ಮನೋಸ್ಥಿತಿಯಿಂದ ಬುದ್ಧಿಗೆ ಬರಬೇಕು. ಈ ಬುದ್ಧಿ ಭಾವನೆ ಇವೆಲ್ಲವನ್ನು ತೊರೆದಾಗ ಮಾತ್ರ ನಮ್ಗೆ ಅಹಂಕಾರದಿಂದ ಮುಕ್ತಿ ಬಂದು ನಮ್ಮ ನಿಜ ರೂಪವನ್ನು ಅರಿಯುತ್ತೆ. ಇವಾಗ ಏನಾಗುತ್ತೆ ಅಂತಂದ್ರೆ, ನಾವು ಧ್ಯಾನ ಮಾಡ್ತಾ 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 ಉಸಿರಾಟ ಮೇಲೆ ಗಮನ ಕೊಡ್ತೀವಿ, ಧ್ಯಾನ ಮಾಡ್ತಾ ಇರ್ತೀವಿ. ಒಂದು ಆಲೋಚನೆ ಬರುತ್ತೆ. ಆಲೋಚನೆ ಅಂದ್ರೆ ಮನಸ್ಸು. ಆಲೋಚನೆ ಅಂದ್ರೆ ಒಂದೊಂದೇ ಅದನ್ನ ಕಟ್ ಮಾಡ್ತೀವಿ, ಮತ್ತೆ ಹೇಗೆ ಉಸಿರಾಟ ಮೇಲೆ ಗಮನ ಕೊಡ್ತೀವಿ. ಆ ರೀತಿಯಾಗಿ ಮತ್ತೆ ಇನ್ನೊಂದು ಆಲೋಚನೆ ಬರ್ತಾ ಇರುತ್ತೆ, ಅವಾಗ ಮತ್ತೆ ಉಸಿರಾಟದ ಮೇಲೆ ಗಮನ ಕೊಡ್ತಾ ಇರ್ತೀವಿ. ಈ ಪ್ರೊಸೀಜರ್ ಮಾಡ್ತಾ 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 ನಮ್ಗೆ ಸಂಧ್ಯಾಕಾಲೆ ಶಿವಶಕ್ತಿ ವಿಜೃಂಭತೆ ಅಂತ ಹೇಳಿದ್ದಾರೆ ಶಂಕರಾಚಾರ್ಯರು. ಸಂಧ್ಯಾಕಾಲೆ ಶಿವಶಕ್ತಿ ವಿಜೃಂಭತೆ. ಸಂಧ್ಯಾಕಾಲ ಅಂದ್ರೆ ಉದಯಂ ಸಂಧ್ಯಾ, ಸಾಯಂ ಸಂಧ್ಯಾ. ಉದಯಂ ಸಂಧ್ಯಾ ಅಂದ್ರೆ ಬೆಳಗ್ಗೆ ಸೂರ್ಯನ ಆಗಮನ, ಚಂದ್ರಮನ ನಿಷ್ಕ್ರಮಣ, ಇದು ಉದಯಂ ಸಂಧ್ಯಾ. ಸಾಯಂ ಸಂಧ್ಯಾ ಅಂದ್ರೆ ಚಂದ್ರನ ಆಗಮನ, ಸೂರ್ಯನ ನಿಷ್ಕ್ರಮಣ. ಇದನ್ನ ಸಂಧ್ಯಾಕಾಲದಲ್ಲಿ ಶಿವಶಕ್ತಿ ವಿಜೃಂಭತೆ. ಆದ್ರೆ ನಿಜವಾದ ಅರ್ಥ ಸಂಧ್ಯಾಕಾಲೆ ಶಿವಶಕ್ತಿ ವಿಜೃಂಭತೆ ಅಂದ್ರೆ ಒಂದು ಆಲೋಚನೆಯಿಂದ ಇನ್ನೊಂದು ಆಲೋಚನೆಯ ಮಧ್ಯೆ ಗ್ಯಾಪ್ ಇರುತ್ತೆ. ಒಂದು ಆಲೋಚನೆಯಿಂದ ಇನ್ನೊಂದು ಆಲೋಚನೆಯ ಮಧ್ಯೆ ಗ್ಯಾಪ್ ಇರುತ್ತಲ್ವಾ, ಆ ಗ್ಯಾಪ್ ಇದೆಯಲ್ಲ ಅದೇ ಸಂಧ್ಯಾಕಾಲ. ಆ ಸಂಧ್ಯಾಕಾಲದಲ್ಲಿ ಶಿವಶಕ್ತಿ ವಿಜೃಂಭತೆ ಅಂದ್ರೆ ಶಿವಶಕ್ತಿ ಪ್ರಜ್ವಲಿಸುತ್ತೆ. ಶಿವಶಕ್ತಿ ನಮ್ಮ ದೇಹದಲ್ಲಿ ಪ್ರವೇಶ ಮಾಡುತ್ತೆ. ಆ ಶಿವಶಕ್ತಿ ಯಾವುದು ಅಂತಂದ್ರೆ ವಿಶ್ವಮಯ ಪ್ರಾಣ ಶಕ್ತಿ, ಕಾಸ್ಮಿಕ್ ಎನರ್ಜಿ. ಈ ಗ್ಯಾಪ್ ಇದೆಯಲ್ಲ, ಅದನ್ನೇ ಶಂಕರಾಚಾರ್ಯ ಹೇಳಿದ್ರು ಸಂಧ್ಯಾಕಾಲೆ ಶಿವಶಕ್ತಿ ವಿಜೃಂಭತೆ. ಅಂದ್ರೆ ಒಂದು ಆಲೋಚನೆಯಿಂದ ಇನ್ನೊಂದು ಆಲೋಚನೆಯ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಅಲ್ಲಿ ನಮ್ಗೆ ಶಕ್ತಿ ಬರುತ್ತೆ. ಈ ಸಮಯವನ್ನ ಎಷ್ಟು ಜಾಸ್ತಿ ಆಗ್ತಾ ಇರುತ್ತೋ ಅದು ಧ್ಯಾನ ಸಮಯ. ನಾನು 2 ಗಂಟೆ ಮಾಡಿದೆ, ನಾನು 3 ಗಂಟೆ ಮಾಡಿದೆ, ನಾನು 4 ಗಂಟೆ ಧ್ಯಾನ ಮಾಡಿದೆ ಅಂತ ಚೇರ್ ಮೇಲೆ ಕುತ್ಕೊಂಡು ನಿದ್ದೆ ಹೋದ್ರೆ ಧ್ಯಾನ ಆಗಲ್ಲ ಅಲ್ವಾ? ಇದು ಧ್ಯಾನ ಆಗ್ಬೇಕು ಅಂತಂದ್ರೆ ಆಲೋಚನಾ ರಹಿತ ಸ್ಥಿತಿ ಎಷ್ಟು ಸಮಯ ನೀನ್ ಸಂಪಾದನೆ ಮಾಡ್ಕೊಂಡಿದೀಯೋ ಅಷ್ಟು ಸಮಯ ನೀನ್ ಧ್ಯಾನ ಮಾಡ್ದಂಗೆ. ನೀನು ಆ 4 ಗಂಟೆಗಳ ಕಾಲದಲ್ಲಿ 1 ನಿಮಿಷ ಏನಾದ್ರೂ ಆಲೋಚನಾ ರಹಿತ ಸ್ಥಿತಿ ಇತ್ತು ಅಂದ್ರೆ 1 ನಿಮಿಷನೇ ನೀನ್ ಧ್ಯಾನ ಮಾಡಿರೋದು. ಇನ್ನು 3 ಗಂಟೆನೂ ಧ್ಯಾನ ಅಲ್ಲ, ಅದು ಧ್ಯಾನ ಮಾಡಿದೀವಿ ಅನ್ನುವ ಭ್ರಮೆಯಲ್ಲಿರ್ತೀವಿ ನಾವು. ಅದಕ್ಕೆ ಧ್ಯಾನವನ್ನ ಎಚ್ಚರದಿಂದ ಮಾಡ್ಬೇಕು. ನೀವೆಲ್ಲಾದ್ರೂ ಕೂತ್ಕೊಳ್ಳಿ, ಚೇರ್ ಮೇಲೆ ಕೂತ್ಕೊಳ್ಳಿ. ನಾನು ನೆಲ ಮೇಲೆ ಕೂತ್ಕೊಂಡೆ ಸಾಧನೆ ಮಾಡಿದ್ದು. ನಾನು ಚೇರ್ ಮೇಲೆ ಕೂತ್ಕೊಂಡ್ರೆ ನಂಗೆ ಧ್ಯಾನ ಆಗಲ್ಲ. ಎಲ್ಲಾದ್ರೂ ಕೂತ್ಕೊಳ್ಳಿ, ಎಚ್ಚರದಿಂದ ಧ್ಯಾನವನ್ನ ಮಾಡಬೇಕು. ಎಚ್ಚರದಿಂದ ಧ್ಯಾನ ಮಾಡಿದಾಗ ನಮ್ಗೆ ಶಕ್ತಿ ಬರುತ್ತೆ. ನಿದ್ದೆ ಮಾಡಿದಾಗ ಆ ನಿದ್ದೆಯಲ್ಲಿ ಬರ್ತಕ್ಕಂಥ ನೆಲ ಮೇಲೆ ಮಾಡ್ಕೊಂಡು ನಿದ್ದೆ ಬರ್ತಕ್ಕಂಥ ಶಕ್ತಿಗಿಂತ ಸ್ವಲ್ಪ ಜಾಸ್ತಿ ಬರುತ್ತೆ. ನಾನು ಇಲ್ಲ ಅನ್ನಲ್ಲ. ನೀವು ನೆಲದ ಮೇಲೆ ಮಲ್ಕೊಂಡಾಗ ಯಾವ ರೀತಿ ಏನ್ ಶಕ್ತಿ ಬರುತ್ತೆ, ನಿದ್ದೆ ಸಂಪೂರ್ಣ ನಿದ್ದೆ, ಇದು ಅರ್ನಿದ್ರೆ ಅಲ್ಲಿ ಅಷ್ಟು ಬರುತ್ತೆ ಅಷ್ಟೇ. ಜ್ಞಾನ ವೃದ್ಧಿ ಆಗಲ್ಲ.
ಜ್ಞಾನ ವೃದ್ಧಿ ಆಗ್ಬೇಕಾದ್ರೆ ಶಿವಶಕ್ತಿ ವಿಜೃಂಭ ಆಗ್ಬೇಕು. ವಿಜೃಂಭತೆ ಅಂದ್ರೆ ಶಿವಶಕ್ತಿ ನಮ್ಮಲ್ಲಿ ಪ್ರವೇಶ ಮಾಡ್ಬೇಕು. ಶಿವಶಕ್ತಿ ನಮ್ಮಲ್ಲಿ ಪ್ರವೇಶ ಮಾಡಿದ್ರೆ ನಮ್ಮಲ್ಲಿ ಪರಿವರ್ತನೆ ಆಗೋದಿಲ್ಲ. ಇದೊಂದೇ ಏಕೈಕ ಮಾರ್ಗ. ಭಕ್ತಿ ಮಾರ್ಗದಲ್ಲಿ ಸಾಧ್ಯ ಇಲ್ಲ ಇದು, ಜಪದಲ್ಲಿ ಸಾಧ್ಯವಿಲ್ಲ ಇದು, ಮಂತ್ರದಲ್ಲಿ ಸಾಧ್ಯವಿಲ್ಲ ಇದು. ಅವೆಲ್ಲ ಮೋಕ್ಷ ಸಿಗಲ್ಲ. ಅವೆಲ್ಲ ಪುಣ್ಯ. ಪುಣ್ಯ ಮಾತ್ರ ಸಿಗುತ್ತೆ. ಪುಣ್ಯ ಬೇರೆ, ಮೋಕ್ಷ ಬೇರೆ. ಪುಣ್ಯ ಸಿಗುತ್ತೆ, ನೀನೇನೋ ಕೆಲಸ ಮಾಡಿದ್ಯಾ, ಪುಣ್ಯ ಮಾಡಿದ್ಯಾ, ಪುಣ್ಯ ಇರುತ್ತೆ. ಮತ್ತೆ ಪುಣ್ಯ ಆಗೋದ್ಮೇಲೆ ಮತ್ತೆ ಬರ್ಬೇಕು, ಪುಣ್ಯ ಸಂಪಾದನೆ ಮಾಡ್ಕೊಂಡು ಹೋಗೋದಿಕ್ಕೆ ನಿಲ್ಲಿಗೆ ಭೂಲೋಕಕ್ಕೆ. ಕ್ಷೀಣ ಪುಣ್ಯ ಮರ್ತ್ಯಲೋಕಿ ವಿಶಂತಿ. ಕ್ಷೀಣ ಪುಣ್ಯ ಮರ್ತ್ಯಲೋಕ ವಿಶಂತಿ ಅಂದ್ರೆ ಪುಣ್ಯ ಕಡಿಮೆ ಆದಾಗ ಮತ್ತೆ ಮರ್ತ್ಯಲೋಕಕ್ಕೆ ಬರ್ಬೇಕು ನಾವು ಪುಣ್ಯ ಸಂಪಾದನೆ ಮಾಡಿದ್ರೆ. ಇದು ಸಾತ್ವಿಕ ಗುಣದಿಂದ ಬರುತ್ತೆ ಪುಣ್ಯ. ಶುದ್ಧ ಸಾತ್ವಿಕಕ್ಕೆ ಹೋಗ್ಬೇಕು. ಶುದ್ಧ ಸಾತ್ವಿಕದಿಂದ ನಿರ್ಗುಣಕ್ಕೆ ಹೋಗ್ಬೇಕು. ನಿರ್ಗುಣಕ್ಕೆ ಹೋದಾಗ ತಮ ಗುಣನೂ ಇಲ್ಲ, ರಜೋ ಗುಣನೂ ಇಲ್ಲ, ಸಾತ್ವಿಕ ಗುಣನೂ ನಿರ್ಗುಣ. ಏನೂ ಇಲ್ಲ. ನಾವು ಬಂದಿರೋದಿಲ್ಲಿ ಡ್ರಾಮಾ ಆಡಕ್ ಬಂದಿದೀವಿ ಅಂತ ತಿಳ್ಕೊಂಡಾಗ ನಿರ್ಗುಣ ಆದಾಗ ಮಾತ್ರ ನಾವು ಮೋಕ್ಷ ಸತ್ಯಲೋಕ ಸೇರ್ಕೊಂಡಾಗ ನಿರ್ಗುಣ ಆದಾಗ ಮಾತ್ರ ನಾವು ಮೋಕ್ಷ ಸತ್ಯಲೋಕ ಸೇರ್ಕೋಬಹುದು. ಅದಕ್ಕೆ ತುಂಬಾ ಸಾಧನೆ ಮಾಡ್ಬೇಕು. ಮತ್ತೆ ನಮಗ್ ಸಾಧ್ಯವೇ? ಇದು ಸಾಧ್ಯವೇ? ನಾವು ಜನಸಾಮಾನ್ಯರು, ನಮ್ಮ ಮನುಷ್ಯರು ಈ ಜನ್ಮರಾಹಿತ್ಯ ಪಡೆಯೋಕೆ ಸಾಧ್ಯವೇ ಅಂದ್ರೆ ಸಾಧ್ಯ. ಯಾವಾಗ? ವೆನ್ ಯು ಪ್ರಾಕ್ಟೀಸ್ more and more and when you did proper meditation, ಸರಿಯಾದ ಧ್ಯಾನವನ್ನು ಮಾಡಿದಾಗ, ಆನಾಪಾನಾಸತಿ ಧ್ಯಾನವನ್ನು ಮಾಡಿದಾಗ, ನೀವು ಸಂಗೀತ ಹಾಕೊಂಡು ಧ್ಯಾನ ಮಾಡೋದಾಗ್ಲಿ, ಗೈಡಿಂಗ್ ಹಾಕೊಂಡು ಧ್ಯಾನ ಮಾಡೋದಾಗ್ಲಿ, ಅಲ್ಲೇನೋ ಸ್ವಲ್ಪ ನಿಮ್ಗೆ ಮನಸ್ಸು ಶುದ್ಧ ಆಗುತ್ತೆ, ಮನಸ್ಸು ಆನಂದ ಆಗುತ್ತೆ ಅಷ್ಟೇ ಹೊರತು ಮೋಕ್ಷ ಸಿಗಲ್ಲ. ಮನಸ್ಸು ಶೂನ್ಯ ಆಗ್ಬೇಕು. ಮನಸ್ಸು ಶೂನ್ಯ ಆಗ್ಬೇಕು ಅಂದ್ರೆ ಉಸಿರಾಟದ ಕ್ರಿಯೆ ಕಡಿಮೆ ಆಗ್ಬೇಕು. ಧ್ಯಾನ ಅಂದ್ರೇನೆ ಉಸಿರು ಇಲ್ಲದ ಸ್ಥಿತಿ. ಸಂಪೂರ್ಣವಾಗಿ ನೀನು ಉಸಿರನ್ನ ಗಮನಿಸ್ತಾ 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 ಉಸಿರೇ ಇರೋದಿಲ್ಲ ನಿನಗೆ. ಉಸಿರು ಆಜ್ಞಾಚಕ್ರದಲ್ಲಿ ನಿಂತೋಗುತ್ತೆ. ಇಲ್ಲಿ ಆಜ್ಞಾಚಕ್ರ, ಆ ಉಸಿರು ಆಜ್ಞಾಚಕ್ರದಲ್ಲಿ ನಿಂತಾಗ ನಮ್ಗೆ ವಿಶ್ವಮಯ ಪ್ರಾಣಶಕ್ತಿ ಪ್ರವೇಶ ಮಾಡುತ್ತೆ. ಆ ವಿಶ್ವಮಯ ಪ್ರಾಣಶಕ್ತಿ ನಮ್ಮ ದೇಹದಲ್ಲಿ ಪ್ರವೇಶ ಮಾಡದ ಹೊರತು ನಮ್ಗೆ ಜ್ಞಾನ ಉದಯವಾಗುವುದಿಲ್ಲ ಅಲ್ವಾ? ಅದಕ್ಕೋಸ್ಕರ ಹೆಚ್ಚು ಸಮಯ ಎಚ್ಚರದಿಂದ ಧ್ಯಾನ ಮಾಡಿದಾಗ ಮಾತ್ರ ನಮ್ಗೆ ಮೋಕ್ಷ. ಅದಕ್ಕೆ ಗಂಟೆಗಳು ಮಾಡ್ಬೇಕು ಧ್ಯಾನನ. ಅದಕ್ಕೆ ಬಂದಿದೀವಿ ನಾವು ಈ ಭೂಲೋಕಕ್ಕೆ, ಧ್ಯಾನ ಮಾಡಕ್ ಬಂದಿದೀವಿ ನಾವು. ಇಲ್ಲಿ ಸುಖ ಸಂತೋಷ ಅನುಭವಿಸೋದಕ್ಕೆಲ್ಲ ಬಂದಿರೋದು. ಅವು ಕ್ಷಣಿಕಾಲ ಅವು ಅಲ್ವಾ? ಮತ್ತೆ ಇನ್ ಯಾಕೆ ಇವಾಗ ಏನೋ ಜೂಮಲ್ಲಿ ಏನೋ 5 ಜನ 6 ಜನ ಬಂದವ್ರೆ ನೋಡ್ತಿಲ್ಲ ಅಷ್ಟೇ ಅಲ್ವಾ? ಮತ್ತೆ ಇಲ್ಲಿ ಎಷ್ಟು ಬಾಗಲಕೋಟೆಗೆ ಜೂಮಲ್ಲಿ ಎಷ್ಟೋ ಜನ ಇದ್ದಾರೆ. ಯಾಕೆ 5-6 ಜನ ಬಂದಿದ್ದಾರೆ ಅಷ್ಟೇ. 5-6 ಜನಕ್ಕೆ ಪ್ರಾಪ್ತಿ ಇರೋದಿಲ್ಲಿ ಜ್ಞಾನ. ಎಲ್ಲರೂ ಯಾಕೆ ಬರ್ಲಿಲ್ಲ ಅಂದ್ರೆ ಇನ್ನ ಜನ್ಮ ತಗೋಬೇಕವ್ರು. ಈ 5 ಜನ 6 ಜನ ಯಾರು ವೀಕ್ಷಣೆ ಮಾಡ್ತಾ ಇದ್ದಾರೆ, ಇವರು ಭಾಗ್ಯವಂತರು, ಪುಣ್ಯವಂತರು, ಮುಮುಕ್ಷವನ್ನು ಹೊಂದುವುದಕ್ಕೆ ಆಕಾಂಕ್ಷೆ ಇರುವವರು. ಮತ್ತೆ 9:30 ಆಯ್ತಲ್ಲ, 10 ಗಂಟೆ ಆಯ್ತಲ್ಲ, 10 ಗಂಟೆ ಅದು ಕೂತ್ ಕೇಳ್ತಾ ಇದ್ದಾರೆ ಅಂದ್ರೆ ಇವರು ಪುಣ್ಯವಂತರು. ಗೊರಕೆ ಹೊಡ್ಕೊಂಡು ನಿದ್ದೆ ಹೋಗ್ತಾ ಇರೋರು ಕುಂಭಕರ್ಣರು. ಅವರು ಸುಖವನ್ನು ಅನುಭವಿಸೋದಕ್ಕೆ ಬಂದಿದ್ದಾರೆ ಅವರು ಅಲ್ವಾ? ಇಷ್ಟು ಇಲ್ಲಿ ಕೇಳ್ತಾ ಇರೋ ಭಾಗ್ಯವಂತರು, ಪುಣ್ಯವಂತರು. ಈ ಜ್ಞಾನವನ್ನ ಎಲ್ರಿಗೂ ಲಭಿಸಲ್ಲ ಇದು ನೋಡಿ ಅಲ್ವಾ? ಎಷ್ಟು ಜನಕ್ಕಿದೆ ಇಲ್ಲಿ? 5 ಜನ ಮಾತ್ರನೇ ಬಂದಿದ್ದಾರೆ. ಇಲ್ಲೇನು ಇದ್ರ 5 ಜನನೋ 6 ಜನನೋ ಇದ್ದಾರೆ ಇಲ್ಲಿ ಜೂಮ್ ಅಲ್ಲಿ ಅಲ್ವಾ? ಅಷ್ಟೇ. 9:30 ಆದ್ ನೋಡಿ ನಮ್ಮ ಪಾಟೀಲ್ ಸರ್ ಯಾವಾಗ ನಾವು ನೋಡ್ತೀವಿ ಪ್ರತಿಯೊಂದು ಕ್ಲಾಸ್ ಅಲ್ಲಿ ಬರ್ಕೊಂತಾ ಇರ್ತಾರೆ, ಕೇಳ್ತಾ ಇರ್ತಾರೆ, ಬಹಳ ಇಂಟ್ರೆಸ್ಟ್ ಮಾಡ್ತಾ ಇರ್ತಾರಲ್ಲ. ಹಂಗೆ ಕೇಳ್ಬೇಕು, ಆಸಕ್ತಿ ಇರ್ಬೇಕು, ಶ್ರದ್ಧೆ ಇರ್ಬೇಕು ಅಲ್ವಾ? ಶ್ರದ್ಧವಾನ್ ಲಭತೆ ಜ್ಞಾನಂ.